ನನಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ನಿನ್ನೆ ದಿನ ಪಾಪ ಹೋಗವ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ನಿನ್ನೆ ಅಲ್ಲೆಲ್ಲ ಹೋಗಿ ಯಾದಗಿರಿಲಿ ಅದೆಂತ ಆರೋಗ್ಯ ಶಿಬಿರ ಇದು, ಆರೋಗ್ಯ ಆವಿಷ್ಕಾರ. ಅವೆಂತವ 100 ಬೆಡ್ ಹಾಸ್ಪಿಟ್ಲು, 50 ಬೆಡ್ ಇದು ಅದೇನೋ ಬರ್ಕೊಂಡವ್ರೆ. ಇದೆಲ್ಲ ಟಿವಿ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ. ನಿಮ್ ಯೋಗ್ಯತೆ, ಡಾಕ್ಟರ್ಗಳು ನೇಮಕ ಮಾಡೋ ಯೋಗ್ಯತೆ ಇಲ್ಲ, ನೀವು ಆಸ್ಪತ್ರೆ ಕಟ್ಟಡ ಕಟ್ಟಿ ಏನು ಮಾಡ್ತೀರಿ? ಕಲ್ಯಾಣ ಕರ್ನಾಟಕದ ಉದ್ಧಾರ ಮಾಡ್ತಾರಂತೆ. ಗುರ್ಮಿಟ್ಕಲ್ಗೆ ಎಷ್ಟು ವರ್ಷ MLA ಆಗಿದ್ರು ಖರ್ಗೆ ಅವರು? 10 ವರ್ಷ MP, 40 ವರ್ಷ MLA. ಮಂತ್ರಿಗಿರಿ ಆವಾಗಲೆಲ್ಲ ಮಂತ್ರಿ. ಪಾಪ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾವ್ರೆ, ನೀವು ಬೆಂಗಳೂರು ಮೈಸೂರನ್ನ ಸಿಂಗಪುರ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಬೆಂಗಳೂರು ಮೈಸೂರು ಡೆವಲಪ್ ಮಾಡಿದಾಗೆ ಕಲ್ಯಾಣ ಕರ್ನಾಟಕ ಡೆವಲಪ್ ಮಾಡಿ ಅಂತ ಕೇಳಿದ್ದಾರೆ ಖರ್ಗೆ ಅವರೇ. ಆ ಗುರ್ಮಿಟ್ಕಲ್ ಕ್ಷೇತ್ರದ ಜನ 40 ವರ್ಷ ನಿಮ್ಮನ್ನ MLA ಮಾಡೋರಲ್ಲ, ಒಂದು 25-30 ವರ್ಷ ಮಂತ್ರಿನೇ ಇದ್ರಲ್ಲ, ರಾಜ್ಯಕ್ಕೆ ನೀವೇನು ಮಾಡಿದ್ರಿ ಮಾಡೋಣ ಕೇಳಲ್ಲ ನಿಮ್ಮನ್ನ. ಕಾವೇರಿ ಬಗ್ಗೆ ಎಷ್ಟು ದಿವಸ ಮಾತಾಡಿದ್ರಿ ನಿಮ್ಮನ್ನ ಕೇಳಲ್ಲ. ಗುರ್ಮಿಟ್ಕಲ್ ಮಾಡಿದ್ದೇನು ನೀವು? ಎಷ್ಟೂರಿಗೆ ರಸ್ತೆ ಐತೆ, ಎಷ್ಟೂರಿಗೆ ಇನ್ನು ಕುಡಿಯೋ ನೀರಿಗೆ ನೀನು ಒದ್ದಾಡ್ತಾ ಇದೀಯ. ಈಗ ಕುಡಿಯೋ ನೀರಿಗೋಸ್ಕರ ಈಗ ಕಲ್ಯಾಣ ಕರ್ನಾಟಕನ ಬೆಂಗಳೂರು ಮೈಸೂರು ಮಾಡ್ಬೇಕಂತೆ, ಬೆಂಗಳೂರನ್ನ ಸಿಂಗಪುರ ಮಾಡ್ಕೊಳ್ಳಿ ಅಂತಾರೆ. ನೋಡಿಲ್ವಾ ಸಾಯಿ ಬಡಾವಣೆ, ಸಿಂಗಪುರ ಸಾಯಿ ಲೇಔಟ್ ಕಳೆದ 5 ವರ್ಷದಿಂದ ಅನುಭವಿಸ್ತಾ ಇಲ್ವಾ ಜನ? ಅಲ್ಲಿ ಬೆಂಗಳೂರಿನ ಸಿಂಗಪುರ ಮಾಡಿರೋದು ನೋಡಿಲ್ವಾ ನಾವು? ಪಾಪ ನಮ್ಮ ಡೆಪ್ಟಿ CM ಅವರು ನಿನ್ನೆ ಅಲ್ಲೋಗಿ ವೀರಾವೇಶದ ಭಾಷಣ, ಕಲ್ಯಾಣ ಕರ್ನಾಟಕ ಏನು ಬಹಳ ಅಭಿವೃದ್ಧಿ ಪ್ರಾರಂಭ ಆಗಿದೆ, ಅಭಿವೃದ್ಧಿ ಯುಗ ಅಂತ ಹೇಳಿ. ನಿನ್ ಮಂತ್ರಿ ಮಾಡಿರೋದು ಇಲ್ಲಿ ಬೆಂಗಳೂರು ನೋಡಪ್ಪ ಸರಿಯಾಗಿ ಅಂತ. ಇದು ನೋಡಿದ್ರೆ ಇಲ್ಲಿ ಅಲ್ಲೆಲ್ಲ ಕಲ್ಯಾಣ ಕರ್ನಾಟಕ ಮಾಡಕ್ ಹೋಗೋರೆ. ಕಲ್ಯಾಣ ಕರ್ನಾಟಕ ಮಾಡೋರು ಬಹಳ ಜನ ಅವರಲ್ಲಿ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ? ನಿಮ್ ಜೋಳದ ಕತೆ ಏನಾಗೈತೆ ಅಣ್ಣ ನಡ್ಬಿಡ್ರಿ ಎಲ್ಲ. ಇಲ್ಲಿ ನಮ್ಮ ನಾಯಕವರು ಜೋಳ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳೋದು, ಖರೀದಿ ಮಾಡಲಿಲ್ಲ, ಕೊಳತು ಬಿದ್ದೈತಲ್ಲಿ ರಾಯಚೂರಿನಲ್ಲಿ ಜೋಳ ಬೆಳೆದ ನಮ್ಮ ರೈತರು.